ಇವತ್ತು ನೀವೆಲ್ಲ ಗಮನಿಸಿರ್ತೀರಾ, ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನೇ ಮೀರಿಸುವಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಬೆಳೆದು ನಿಂತಿದೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಏನೋ ಒಂದು ವಿಚಾರ ಬೆಳಗಾಗೋಷ್ಟರಲ್ಲಿ ವೈರಲ್ ಆಗಿರುತ್ತೆ. ಸೊ ಹಾಗಾಗಿ ಇತ್ತೀಚೆಗೆ ನನಗೆ ಹಲವಾರು ಜನ ಸ್ನೇಹಿತರು ಒಂದು ಸಜೆಷನ್ ಅನ್ನು ಕೊಡ್ತಾ ಇದ್ರು, ನಾವು ಹೆಂಗೆ ಈ ಸೋಷಿಯಲ್ ಮೀಡಿಯಾವನ್ನ ನಮ್ಮ ಹೋರಾಟಗಳು ಮತ್ತು ಸಾಮಾಜಿಕ ಬದಲಾವಣೆಗಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬಹುದು ಅಂತೇಳಿ. ನೋಡಿ, ನಮ್ಮ ರಾಜ್ಯದಲ್ಲಿ ಕ್ರಿಯೇಟರ್ಸ್ಗೇನು ಕಮ್ಮಿ ಇಲ್ಲ. ಕನ್ನಡದಲ್ಲಿ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಇದ್ದಾರೆ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ಸೊ ಅವರನ್ನ ನಮ್ಮ ಒಂದು ಸಮಸ್ಯೆಗಳಿಗೆ ಧ್ವನಿಯಾಗುವಂತೆ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡು, ಸೊ ಈಗೇನು ನಾವು ನೇಮಕಾತಿ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಹೋರಾಟ ಮಾಡ್ತಾ ಇರ್ತೀವಿ, ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಒಂದಿಷ್ಟು ಸಮಸ್ಯೆಗಳು ಆ್ಯಂಡ್ ಇದರಿಂದ ಆಗ್ತಾ ಇರುವಂಥ ತೊಂದರೆ ಏನೆಲ್ಲ ಆಗ್ತಾ ಇದೆ. ಸೊ ಇದನ್ನ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಅತ್ಯದ್ಭುತವಾಗಿ ವಿಡಿಯೋಸ್ಗಳನ್ನ ಮಾಡಿ ಜನರಿಗೆ ಜಾಗೃತರಾಗುವಂತೆ ಮಾಡ್ಬೋದು. ಈ ಹಿಂದೆ ನಿಮ್ಗೆ ಗೊತ್ತಿದೆ, ಸಮೀರ್ MD ಅಂತೇಳಿ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್. ಬಟ್ ಅದರ ಬಗ್ಗೆ ಬೇರೇನೋ ವಿಚಾರ ಬೇಡ. ಬಟ್ ಜಸ್ಟ್ ಆತ ಮಾಡಿದಂಥ ಒಂದು ವಿಡಿಯೋ ಯಾವ ರೀತಿಯಾಗಿ ಇಡೀ ದೇಶಾದ್ಯಂತ, ನಾಟ್ ಓನ್ಲಿ ನಮ್ಮ ರಾಜ್ಯ, ಇಡೀ ದೇಶಾದ್ಯಂತ ಹೆಂಗೆ ಒಂದು ಜನರನ್ನ ಜಾಗೃತರನ್ನಾಗಿ ಮಾಡಿತ್ತು, ಆ ವಿಷಯದ ಬಗ್ಗೆ ಕ್ಯೂರಿಯಸ್ ಕುತೂಹಲ ಭರಿತರನ್ನಾಗುವಂತೆ ಮಾಡ್ತು. ಅದಾದ್ಮೇಲೆ ಏನೆಲ್ಲ ತನಿಖೆ ಆಯಿತು ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಅದಕ್ಕೆ ಇವತ್ತು ಏನು ನಾವಿಷ್ಟೆಲ್ಲ ಹೋರಾಟಗಳನ್ನ ಮಾಡಿದ್ರು ಕೂಡ, ಏನೆಲ್ಲ ಸರ್ಕಾರದ ಮುಂದೆ ಮನವಿಯನ್ನ ಮಾಡಿಕೊಂಡ್ರು ಕೂಡ, ಸರ್ಕಾರ ಈ ನೇಮಕಾತಿಗಳನ್ನ ಮಾಡೋದಕ್ಕೆ, ರಾಜ್ಯದ ನಿರುದ್ಯೋಗಿ ಯುವಕ ಯುವತಿಯರ ಸಮಸ್ಯೆಯನ್ನು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಅದಕ್ಕೆ ಸರ್ಕಾರಕ್ಕೆ ಬೇರೆ ರೀತಿಯಾಗಿ ಬಿಸಿ ಮುಟ್ಟಿಸುವಂಥ ಕೆಲಸವನ್ನ ನಾವು ಮಾಡೋಣ ಅಂತ ಒಂದು ತಂಡ ಈಗ ರೆಡಿ ಆಗಿದೆ. ಸೊ ಅದಕ್ಕೆ ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನು, ಅಂದರೆ ಒಂದು ವಿಡಿಯೋಗಳ ಮೂಲಕ ಜಾಗೃತಿಯನ್ನು ಮೂಡಿಸುವಂಥದ್ದು ಆ್ಯಂಡ್ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋ ರೀತಿ. ಆ್ಯಂಡ್ ದೊಡ್ಡ ದೊಡ್ಡ ಈಗ ಹೈಕಮಾಂಡ್ನಲ್ಲಿ ಇದ್ದಾರೆ, ನಮ್ಮ ರಾಜ್ಯ ಸರ್ಕಾರದ ಹೈಕಮಾಂಡ್ನಲ್ಲಿ. ಅವರೆಲ್ಲ ಮಾತಿದ್ರೆ ನಿರುದ್ಯೋಗ ಯುವ ಜನತೆಯ ಸಮಸ್ಯೆ ಅಂತೇಳಿ ಮಾತಾಡ್ತಾರೆ, ರಾಹುಲ್ ಗಾಂಧಿ ಅಂತವ್ರು. ಸೊ ಅವರಿಗೆ ಟ್ವೀಟ್ ಮಾಡೋ ಮೂಲಕ ಕೆಲವೊಂದಿಷ್ಟು ವಿಡಿಯೋಗಳನ್ನು, ಅವರಿಗೆ ಮಾಹಿತಿಯನ್ನು ತಿಳಿಸೋಣ, ಅಟ್ಲೀಸ್ಟ್ ಈ ರೀತಿಯಾಗಿ ಇದನ್ನು ದೇಶಾದ್ಯಂತ ಸುದ್ದಿ ಆಗೋ ರೀತಿ ಮಾಡೋಣ ಅಂತ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಕ್ರಿಯೇಟರ್ಸ್ನ, ಇನ್ಫ್ಲೂಯೆನ್ಸರ್ಸ್ನ ಭೇಟಿಯಾಗಿ ಅವರ ಸಪೋರ್ಟನ್ನು ತೆಗೆದುಕೊಳ್ಳೋಣ ಅಂತ ಕೂಡ ನಿರ್ಧಾರ ಮಾಡಿದ್ದೀವಿ. ಖಂಡಿತವಾಗಿ ಅವರ ಸಪೋರ್ಟ್, ಎಲ್ಲರ ಬೆಂಬಲ ಸಿಕ್ಕರೆ ದೊಡ್ಡ ಮಟ್ಟದಲ್ಲಿ ಈ ವಿಷಯವನ್ನ ರಾಷ್ಟ್ರೀಯ ಸುದ್ದಿ ಆಗುವಂತೆ ಮಾಡ್ಬೋದು. ನೋಡಿ, ನಾವು ದಿನನಿತ್ಯ ಈ ರೀತಿ ನಮ್ಮ ಚಾನಲ್ಗಳಲ್ಲಾಗಿರ್ಬೋದು, ಟೆಲಿಗ್ರಾಮ್ಗಳಲ್ಲಿ ಸಾವಿರಾರು ವಿಚಾರಗಳನ್ನ ಹಂಚ್ಕೊಂಡ್ರೆ ನಮಗೆ ರೀಚ್ ಆಗುತ್ತೆ. ಅದು ಯಾರಿಗೆ ರೀಚ್ ಆಗ್ಬೇಕು ಅವರಿಗೆ ಅದು ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಆ ರೀಚ್ ಮಾಡಿಸುವಂತ ಕೆಲಸ ಮಾಡೋಣ. ನೋಡಿ, ಎಲ್ಲೋ ಒಂದು ಜಾಗದಲ್ಲಿ ಒಂದು ಘಟನೆ ನಡೆದಾಗ ಅದು ಸೋಷಿಯಲ್ ಮೀಡಿಯಾಗೆ ಬರೋವರೆಗೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಗೊತ್ತೇ ಇರಲ್ಲ. ಅಲ್ಲಿ ವೈರಲ್ ಆದ್ಮೇಲೆ ಅವ್ರು ಅದನ್ನ ತೆಗೆದುಕೊಳ್ತಾರೆ. ಅಂದಾಗೆ ನಾವಿವತ್ತು ಎಲ್ಲೇ ಕೂತ್ಕೊಂಡು ಫ್ರೀಡಂ ಪಾರ್ಕಲ್ಲಿ, ಧಾರವಾಡದಲ್ಲಿ, ವಿಜಯಪುರದಲ್ಲಿ ಎಲ್ಲೇ ಹೋರಾಟ ಮಾಡಿ ಎಲ್ಲೇ ಸಮಸ್ಯೆ ಹೇಳ್ಕೊಂಡ್ರು, ಅದು ಸೋಷಿಯಲ್ ಮೀಡಿಯಾಗಳು ಅದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗೆ ಬಂದಾಗ ಮಾತ್ರ ಅಲ್ಲಿ ಏನಾಯ್ತು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ಎಲ್ಲರೂ ಜಾಗೃತರಾಗ್ತೀವಿ. ಈ ಹಿಂದೆ ಅಂತ ಅವಕಾಶಗಳಿರಲಿಲ್ಲ, ಬಟ್ ಈಗ ನಮ್ಮ ಕೈಯಲ್ಲಿ ಅವಕಾಶ ಇದೆ. ಪ್ರತಿಯೊಬ್ಬರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಬಳಸ್ತಾರೆ, ವಿಚಾರಗಳನ್ನ ನೋಡ್ತಾರೆ, ತಿಳ್ಕೊಳ್ತಾರೆ. ಅಂದಮೇಲೆ ಯಾಕೆ ನಾವು ಇದನ್ನ ಬದಲಾವಣೆಗಾಗಿ ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು ತುಂಬಾ ಜನರ ಒಂದು ಅಪೇಕ್ಷೆ. ಸೊ ಅದರಂತೆ ನಾವು ಮಾಡೋಣ. ನೋಡಿ, ಮನಸ್ಸು ಮಾಡಿದ್ರೆ ಈ ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿಸುವಂತ ಒಂದು ಸಾಧ್ಯತೆಗಳು ಆಗುವಂತ ಸಾಧ್ಯತೆ ಇದೆ. ಈ ಹಿಂದೆ KS ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಟ್ವೀಟ್ ಯಾವ ಮಟ್ಟಿನ ಸುದ್ದಿ ಮಾಡ್ತು ಅಂತೇಳಿ. KS ಎಕ್ಸಾಮ್ ಫಸ್ಟ್ ಟೈಮ್ ಆದಾಗ ಹೋರಾಟದಲ್ಲಿ ಯಾವ ರೀತಿ ಒಂದು ಟ್ವೀಟು ಎಲ್ಲರನ್ನ ಎಚ್ಚರಗೊಳಿಸ್ತು, ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಹೋರಾಟ ಹೆಂಗಾಯ್ತು ಅಂತ ಗೊತ್ತಿದೆ. ಸೊ ಅದಕ್ಕೆ ಆ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಒಂದು ನಿರ್ಧಾರ ಇದೆ. ಆ್ಯಂಡ್ ಈ ರೀತಿಯಾಗಿ ವಿಭಿನ್ನವಾಗಿ ಏನಾದರೂ ಒಂದು ಹೈಕಮಾಂಡ್ಗೆ, ಈಗ ಸರ್ಕಾರಕ್ಕಂತೂ ಇವರಿಗೆ ಕಿವಿ ಕೇಳಿಸ್ಕೊಳ್ಳುವಂಥ ಇದರಲ್ಲಿಲ್ಲ. ಸೊ ಅದಕ್ಕೆ ಇವರ ಹೈಕಮಾಂಡ್ಗೆ ಇದನ್ನು ತಲುಪಿಸೋ ಕೆಲಸ ಮಾಡೋಣ ಅಂತೂ ನಿರ್ಧಾರ ಇದೆ. ನೋಡಿ, ಎಷ್ಟೇ ಪ್ರಯತ್ನಗಳು ಮಾಡಿದ್ರು ಕೇವಲ ಒಂದು ಕಡೆಯಿಂದ ಒತ್ತಡ ಆದರೆ ಈಗ ಇವರು ಮಾತು ಕೇಳೋ ಹಂಗಿಲ್ಲ. ಪ್ರತಿಭಟನೆ ಒತ್ತಡ, ಈ ಕಡೆ ಪತ್ರಿಕೆ ಮಾಧ್ಯಮಗಳ ಒತ್ತಡ, ಸೋಷಿಯಲ್ ಮೀಡಿಯಾದ ಪ್ರೆಷರು, ಪ್ರತಿಯೊಂದು ಆದರೆ ಮಾತ್ರ ಇವರು ಕೇಳ್ತಾರೆ ಅನ್ನುವಂಥದ್ದು ತುಂಬ ಜನ ಆಸ್ಪಿರೆಂಟ್ಸ್ಗಳ ಅಪೇಕ್ಷೆ. ಬಟ್ ಸರ್ಕಾರ ಅಂತೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅವರು ಯಾರು ಏನೇ ಮಾಡ್ರಿ, ಹೊರಗಡೆಯಿಂದ ಎಷ್ಟೇ ಏನೇ ಬೈದರು ಹೋಗಿದ್ರು ಎಲ್ಲ ನಾಚಿಕೆ ಮಾನ ಮರ್ಯಾದೆ ನಾವು ಬಿಟ್ಟು ನಿಂತು ಬಿಟ್ಟಿದ್ದೀವಿ, ನಮಗೇನದು ತಗಲಲ್ಲ ಅನ್ನೋ ರೀತಿ ಅವರು ಜೀವನ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಯಾವ ರೀತಿ ಎಚ್ಚರಿಸಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈ ವಿಷಯದ ಬಗ್ಗೆ ನಿಮ್ಮೊಟ್ಟಿಗೆ ಒಂದು ಮಾಹಿತಿ ಹಂಚ್ಕೊಳ್ಬೇಕಿತ್ತು. ಆ್ಯಂಡ್ ನಿಮ್ಮ ಊರುಗಳಲ್ಲಿ ಯಾರಾದರೂ ನಿಮ್ಗೆ ಗೊತ್ತಿರುವಂಥ ಕ್ರಿಯೇಟರ್ಸ್ಗೆ ಈ ವಿಷಯದ ಬಗ್ಗೆ ಏನು ನಾವು ಈಗ ಅಪ್ಕಮಿಂಗ್ ಹೋರಾಟ ಇದೆ, ಈ ರೀತಿ ಸಮಸ್ಯೆಗಳೆಲ್ಲ ಆಗಿದೆ ಇಲ್ಲಿವರೆಗೂ, ಅದರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಮನವಿಯನ್ನು ಮಾಡಿಕೊಳ್ಳಿ. ಆದಷ್ಟು ಸೋಷಿಯಲ್ ಮೀಡಿಯಾಗಳನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಳ್ಳೋಣ. ದ್ವೇಷ ಹಂಚೋಕೆ, ಬೇರೆಯವ್ರ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋಕ್ಕೆ
ಬೇರೆಯವ್ರ ವಿಷಯದ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಬೇಡ, ಒಳ್ಳೆ ವಿಷಯಗಳಿಗೆ ಬಳಕೆ ಮಾಡೋಣ. ಇವತ್ತು ಅದೆಷ್ಟು ಸೋಷಿಯಲ್ ಕಾಸಸ್ಗೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಒಳ್ಳೊಳ್ಳೆ ಇನ್ಫ್ಲುಯೆನ್ಸರ್ಸ್ನ ಕರೆಸಿ ವಿಡಿಯೋಸ್ಗಳನ್ನ ಮಾಡಿಸ್ತಾರೆ. ಕಾರಣ ಇಷ್ಟೇ, ಅಟ್ಲೀಸ್ಟ್ ಜನರು ಅದರಿಂದ ಒಂದಿಷ್ಟು ಜಾಗೃತಿ ಪಡ್ಕೊಳ್ಳಿ ಅಂತೇಳಿ. ಇವತ್ತು ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ಗಳು ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಕೆಲವೊಂದು ವಿಡಿಯೋಗಳು ವೀಲಿಂಗ್ ಮಾಡುವಂಥದ್ದು, ಬೇರೆ ಬೇರೆ ವಿಷಯಗಳನ್ನ ಕಾನ್ಸೆಪ್ಟನ್ನು ತೆಗೆದುಕೊಂಡು ವಿಡಿಯೋಸ್ಗಳನ್ನ ರೀಲ್ಸನ್ನು ಹಾಕಿ ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು, ವಿಚಾರಗಳನ್ನ ತೋರಿಸಿ ಹೆಂಗಲ್ಲಿ ಎಚ್ಚರಿಸಬೇಕು ಅನ್ನುವಂಥದ್ರ ಬಗ್ಗೆ ತುಂಬ ಅದ್ಭುತವಾಗೆಲ್ಲ ಸೈಬರ್ ಸೆಲ್ ಕೆಲಸ ಮಾಡುತ್ತೆ. ಸೊ ಅದಕ್ಕೆ ಇಂತಹ ವಿಷಯಗಳಲ್ಲೂ ಕೂಡ ನಾವು ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ ಅಂದಾಗ ಅದನ್ನು ಬಳಸ್ಕೋಬೇಕು. ತುಂಬ ಜನ ನೆಗೆಟಿವ್ ಆಗಿ ಮಾತಾಡೋದನ್ನು ನಾನು ಕೂಡ ಕೇಳಿದ್ದೀನಿ. ಏನು ಅಂತಂದರೆ, ಈಗ ಯೂಟ್ಯೂಬಲ್ಲಿ ಬರೀ ದುಡ್ಡು ಬರುತ್ತೆ, ಅದು ಬರುತ್ತೆ. ದುಡ್ಡು ಅಂತಲ್ಲ, ಎಷ್ಟೋ ಸಾವಿರಾರು ಕೋಟ್ಯಾಂತರ ಜನಕ್ಕೆ ಆ ಮಾಹಿತಿ ಹೋಗುತ್ತೆ. ಆ ಮಾಹಿತಿಯಿಂದ ಎಷ್ಟೋ ಜನ ಅವೇರ್ನೆಸ್ಸನ್ನು ಬೆಳೆಸ್ಕೊಳ್ತಾರೆ. ಸೊ ಅದಕ್ಕೆ ನಾವು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು.